ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ. ಟಿಪ್ಪು ಕತ್ತಿ ಪಡೆದ ವಿಜಯ್ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೀಠಿಕೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ. ಟಿಪ್ಪು ಕತ್ತಿ ಪಡೆದ ವಿಜಯ್ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೀಠಿಕೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ. ಟಿಪ್ಪು ಕತ್ತಿ ಪಡೆದ ವಿಜಯ್ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೀಠಿಕೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ.
ಟಿಪ್ಪು ಕತ್ತಿ ಪಡೆದ ವಿಜಯ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಟಿಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೆಟ್ಟಿಗೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ. ಟಿಪ್ಪು ಕತ್ತಿ ಪಡೆದ ವಿಜಯ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಟಿಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೆಟ್ಟಿಗೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಕೆಆರ್ಎಸ್ ಡ್ಯಾಂ ಹೆಸರನ್ನ ಬದಲಿಸೋದಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆಯಾ? ಹೆಸರು ಬದಲಿಸೋದಕ್ಕೆ ಮಹದೇವಪ್ಪ ಪೀಠಿಗೆ ಹಾಕಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಮೇಲೆ ಪ್ರೀತಿ ಇದ್ರೆ ಟಿಪ್ಪು ಪಾರ್ಟಿ ಇಟ್ಕೊಳ್ಳಲಿ. ಟಿಪ್ಪು ಕತ್ತಿ ಪಡೆದ ವಿಜಯ ಮಲ್ಯ ದೇಶವನ್ನೇ ಬಿಟ್ಟ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಸರ್ವನಾಶ ಆಗ್ತಾರೆ. ಮಂಡ್ಯದಲ್ಲಿ ಹಾಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಟಿಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೆಟ್ಟಿಗೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ.